ಆ್ಯಕ್ಚುಲಿ ನನಗೆ ಹೇಳ್ತಾ ಇದ್ದಾರೆ ಸರ್ ನಾನು ಮೇಡಮ್ ಅದೇ ಅದು ಸೀನ್ ಇವಾಗ ಹೇಳಿದ್ರು ಸೀನ್ಸ್ ಅಂದರೆ ಖುಷಿ ಆಯ್ತು ಭಾಳ ಕಷ್ಟಪಟ್ಟು ಮೇಲೆ ಬಂದರು ಇವತ್ತು ಲೈಫ್ ಸೆಟ್ಲ್ ಆಗ್ತದೆ ಪರ್ಟಿಕ್ಯುಲರ್ ಆಗಿ ಅಂದರೆ ಅಪ್ಪುಸರ ಅಭಿಮಾನಿ ಅಂತದ್ದು ಯಾವತ್ತೂ ಮನೆಗೂ ಅಷ್ಟೇ ಒಂದು 2 ನಿಮಿಷ ಇರಮ್ಮ ನೀವು ಅಪ್ರಿಷಿಯೇಟ್ ಮಾಡಿ ನಮ್ಗೆ ಇಲ್ಲಿ ಉಗಿತಾರೆ ನೀವು ಒಂಥರ ಟೈಪ್ ಆಫ್ ಆ್ಯಂಕರ್ ಅವರು ಒಂಥರ ಟೈಪ್ ಆಫ್ ಆ್ಯಂಕರ್ ಸೊ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಬಟ್ ಇಟ್ಸ್ ರಿಯಲಿ ಗುಡ್ ನಾನು ನೋಡಿರೋ ಪ್ರಕಾರ ಅನುಷ್ಠೆ ಅವ್ರ ಡ್ರೈವರ್ಗೆ ತುಂಬಾ ಅದ್ಭುತವಾದ ಹುಡುಗರ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಮಾತಾಡಿದ್ರೆ ಭೇಟಿ ಬೆಟ್ಟ ಬಟ್ ಅದು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ಹಿಡ್ಕೊಡ್ತೀನಿ ಎಲ್ಲ ಇದನ್ನು ಎಲ್ಲ ಏನಿಲ್ಲಪ್ಪ ಚೆನ್ನಾಗಿದೆ ಕಂಡಕ್ತಾ ಇರಿ ಸಂತೋಷವಾಗಿ ಜಗಳನೂ ಆಡಿ ಖುಷಿಯಾಗ್ತದೆ ಜಗಳನೇ ನಾವು ಜಗಳ ಅವರಿಗೆ ಹೊಸ ಜೀವ ನಮಗೆ ವಿಶೇಷ ನಾನು ಎಷ್ಟು ಮದುವೆಗೆ ಹೋಗಿದ್ದೇನೆ ಇವತ್ತಿನ ಮದುವೆ ವಿಶೇಷ ಇಲ್ಲ ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ ಒಂದೇ ಬಾಡಿ ಆ್ಯಕ್ಟಿವಿಟಿ ಎಲ್ಲ ಖುಷಿಯಾಗಿ ಓಡಾಡ್ತಾರೆ ಎಲ್ಲ ಮದುವೆಯಲ್ಲಿ ಆಗ್ತಿರಲ್ಲ ಅಲ್ವಾ ಈ ಮದುವೆಯಲ್ಲಿ ಯಾಕಾಗಿತ್ತು ಅಂದರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್ ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ ಅದರ ಪ್ರತಿಫಲ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ ಫೋಟೋ ಮೇಲೆ ಗಮನ ಇಲ್ಲ ಒಬ್ಬರೊಬ್ಬರು ತಪ್ಕೋತಾರೆ ಮಾತಾಡ್ತಾರೆ ನಗ್ತಾರೆ ಖುಷಿಯಾಗಿದ್ದರು ನಾನು ಅಷ್ಟೇ ಖುಷಿಯಾಗಿದೆ ಆಕೆ ಕನ್ನಡಕ್ಕೆ ಸಿಕ್ಕಿದ ಒಂದು ಆಸ್ತಿ ಅಲ್ವಾ ಅನುಶ್ರೀ ಅಂದರೆ ಅವಳು ಸಿಂಗಲ್ ಹೆಣ್ಣಲ್ಲ ಡಬಲ್ ಹೆಣ್ಣು ಅವಳೇ ಒಂದು ಹೆಣ್ಣು ಅವಳು ಒಳಗಡೆ ಇನ್ನೊಂದು ಹೆಣ್ಣು ಅದಕ್ಕೆ ಅವಳ ಮಾತಿನಲ್ಲಿ ಆ ಕರುಳಿನ ಮಿಡಿತ ಬಡವ್ರು ಕಂಡ್ರೆ ಅಯ್ಯೋ ಅನ್ನೋದು ಅಸಹಾಯಕರು ಕಂಡ್ರೆ ಸಹಾಯ ಮಾಡೋದು ಅದೆಲ್ಲ ಬರಬೇಕಂದ್ರೆ ಭಯಂಕರಿಗೆ ಒಳಗಡೆ ಒಂದು ಹೆಣ್ಣು ಇರಬೇಕು ಸೊ ಡಬ್ಬಲ್ ಹೆಣ್ಣು ಯಾರು ಅನುಶ್ರೀ ಓಕೆ ಅದೆಲ್ಲ ಯಾಕೆ ನಾವೆಲ್ಲ ಕೇಳ್ಕೊಂಡಿದ್ದೀವಿ ಏನು ವಿಶೇಷ ಅಂದರೆ ನಾವೆಲ್ಲ ಸಂಸಾರನ ಸೆಲೆಬ್ರೇಟ್ ಮಾಡಿ ಆಮೇಲೆ ಸೆಲೆಬ್ರೇಟಿ ಆದ್ವಿ ಅವಳು ಸೆಲೆಬ್ರೇಟಿ ಆಗ್ಬಿಟ್ಟು ಈಗ ಸಂಸಾರನ ಸೆಲೆಬ್ರೇಟ್ ಮಾಡ್ತಾವಳೆ ಅವಳು ಒಳ್ಳೇದಾಗುತ್ತೆ ಅವಳು ಜಾಣೆ ಇದ್ದಾಳೆ ಅವಳು ಇದ್ದಷ್ಟು ದಿವಸನೂ ಎಲ್ಲ ಕಡೆ ಸಂತೋಷ ಪ್ರೀತಿ ಸ್ನೇಹ ಇತ್ತು ಇವತ್ತು ಅದೇ ಇತ್ತು ನಾನು ಯಾವ ಮದುವೆಗೆ ಹೋದ್ರು ಊಟಕ್ಕೆ ಕೂರಲ್ಲ ಮುಹೂರ್ತ ವಿಶ್ ಮಾಡೋದು ಓಡೋದು ಇವತ್ತಿನ ವಿಶ್ ಮಾಡಿ ಡೈನಿಂಗ್ ಹಾಲ್ಗೆ ಹೋಗಿ ಅಲ್ಲಿಂದ ಬಡಿಸಿದ್ರೆ ನಾವು ಕಾದು ಕೇಳಿ ಊಟ ಹಾಕ್ಸ್ಕೊಂಡು ತಿನ್ಬೇಕು ಯಾಕೆ ಹೇಳಿ ಇದು ನಮ್ಮ ಮಗು ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ ಅದೊಂದು ಆಗಬೇಕಾಗಿತ್ತು ಅದೇ ತಡವಾಯ್ತು ನೀವು ಹೇಳಿದಾಗೆ ಬಟ್ ಒಳ್ಳೆ ಹುಡುಗ ತುಂಬ ಖುಷಿ ಅನ್ನಿಸ್ತು ಯಾಕಂತಂದರೆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು ಭಾಳ ಕಷ್ಟಜೀವಿ ಮತ್ತು ಸಣ್ಣ ಇದರಿಂದ ಬಂದವಳು ಅಂದರೆ ಜೀವನವನ್ನು ಕಟ್ಕೊಂಡವಳು ಅಂಥ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ ಅವ್ರ ಜೀವನ ಚೆನ್ನಾಗಿರಲಿ ಖುಷಿಯಾಗಿರಲಿ ಆರಾಮಾಗಿರಲಿ ಅಂತ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ಪ್ರೀತಿ ಲವ್ ಬಗ್ಗೆ ಏನಾದರೂ ಇಲ್ಲಪ್ಪ ಮತ್ತು ರೋಷನ್ ಅವರಿಗೆ ಮದುವೆ ದಿನದ ಶುಭಾಶಯಗಳು ಶಾಂತಿ ಆಯುಸ್ಸು ಆರೋಗ್ಯ ಸಂತಾನ ಬಗ್ಗೆ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸಲಿಕ್ಕೆ ನಾವು ಮೂವರು ಒಳ್ಳೆಯದಾಗಿ ಸರ್ ಸೊ ಒಂದು ಅಚೀವ್ಮೆಂಟ್ ಆ್ಯಕ್ಚುಲಿ ನಮ್ಮಿಂದ ಏನೂ ಆಗಲ್ಲ ಅಂದ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ದೆ ನನಗೆ ಚೆನ್ನಾಗಿ ನೆನಪಿದೆ.
ಇದಕ್ಕಿಂತ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಯಾವುದೋ ಒಂದು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ನಾನು ಹೇಳಿ ಏನಮ್ಮ ಒಂದು ಕ್ಯಾಪ್ ಹಾಕೊಂತೀರಾ ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ ಹಿಂಗೆ ಅಂತ ಬಿಸಿಲು ಗಾಳಿ ಅವೆಲ್ಲ ಏನು ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮ್ಮ ಖುಷಿ, ನಾನು ಇಂಟರ್ವ್ಯೂ ಸಿಕ್ಕಲ್ಲ ಅಂತ ಅಂದರೆ ಆಗಲಿ ಅಂದ್ಕೊಂಡೆ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಕೂಡ ತುಂಬ ನೋಡಿದ್ದೀರಿ, ಇಲ್ಲ ತುಂಬ ನೋಡಿದ್ದೀರಿ. ಆ್ಯಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವರಿಗೆ. ಪುನೀತ್ ಸರ್ ಇಲ್ಲ ಅನ್ನೋ ಒಂದು ದುಃಖ. ಸೊ ಇವತ್ತು ಅವರ ಆಶೀರ್ವಾದ 100% ಅವ್ರ ಮೇಲೆ, ಅವ್ರ ಕುಟುಂಬದ ಮೇಲೆ ಇರುತ್ತೆ. ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಡ್ಬಂದಂಥ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಸ್ಟೇಜ್ ಮೇಲೆ ಹೇಳ್ತಾ, ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯಿನ ಕೊಟ್ಟು ಕಳಿಸ್ತಾ, ಅಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ. ಸೊ ಅವ್ರಿಗೆ ಇವತ್ತು ಮದುವೆ, ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ, ಇಡೀ ಅವ್ರ ಕುಟುಂಬ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಗಳ ಮೂಲಕನೂ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಕಲಾ ಸೇವೆ ಮುಂದುವರಿಸಲಿ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಕಪಲ್ಗೆ ಒಳ್ಳೆಯದು. ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಎಲ್ಲರೂ ಇಡೀ ಕರ್ನಾಟಕ ಕೇಳ್ತಾ ಇದ್ದಂಥ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಕರ್ನಾಟಕದ ವಿಶ್ ಮಾಡೋದು ಅವರು ಖುಷಿಯಾಗಿರಲಿ, ನಗ್ತಾ ಇರಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಆ್ಯಂಡ್ ರೋಷನ್. ಆ್ಯಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ. ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾಯಿದ್ರು, ಈಗ ಜಂಟಿಯಾಗಿ ನಿರೂಪಣೆ, ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ಹೇಗಿದ್ದೀರಾ? ಹೌದು, ಅಂದರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ. ನೋಡೋಕೆ ತುಂಬ ಖುಷಿ ಆಗುತ್ತೆ ಜೋಡಿನ. ಆ್ಯಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಪರ್ಸನ್. ಸೊ ಎಲ್ಲೇ ಇದ್ರೂ ಮದುವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು ಖುಷಿ ಆಯಿತು. ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ದೆಮ್. ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ತುಂಬ ಖುಷಿ ಆಯಿತು. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಗಿದ್ದಾರೆ. ಅಂದರೆ ಯಾರ ಕಣ್ಣು ಬೀಳದಲ್ಲಿ ದೃಷ್ಟಿ ನೋಡಿ ಖುಷಿಯಾಗಿದ್ದಾರೆ. ಅಂದರೆ ಗೊತ್ತಾಗುತ್ತೆ, ಅಂದರೆ ದೇ ಬೋತ್ ಆರ್ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ. ಸೊ ಖುಷಿಯಾಗುತ್ತೆ, ನೋಡೋಕ್ಕೆ ಖುಷಿಯಾಗುತ್ತೆ. ಹೌದು, ಅಂದರೆ ಮೊದಲು ಐ ಥಿಂಕ್ ಅವರು ಪ್ರಾಬ್ಲಿ ಡೇಟ್ ಅದು ಗೊತ್ತಿಲ್ಲ, ನಾನು ಹೇಳ್ಬೋದಿಲ್ಲ, ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅವಾಗಲೇ. ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬ ಖುಷಿ. ಇನ್ನೂ ಎಷ್ಟು ಚಿಕ್ಕ ಹುಡುಗಿ, ನಾನು ಸಿನಿಮಾಗಳು ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ, ನಾನು ಆ ಥರ ಏನೋ ಒಂದು ಮಾಡಬೇಕು. ಥ್ಯಾಂಕ್ ಯು. ವೆರಿ ಹ್ಯಾಪಿ ಫಾರ್ ಅವರ್ ಮದರ್, ಹ್ಯಾಪಿ, ವೆರಿ ಎಮೋಷನಲ್. ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾವು ನನ್ನ ಪರ್ಸ್ನಲ್ಲ ನಾನು ಆ್ಯಂಡ್ ರೋಷನ್ ಕೂಡ ಅಷ್ಟೇ ತುಂಬ ಅಂಡರ್ಸ್ಟ್ಯಾಂಡಿಂಗ್. ಮಹಾನಟಿ ಟೈಮಲ್ಲಿ ಪರಿಚಯ ಇತ್ತು ಎಲ್ಲರೂ. ಸೊ ಅವರಿಬ್ಬರು ದೇ ಮೇಕ್ ಅ ವಂಡರ್ಫುಲ್ ಪ್ಲೇಯರ್ ಆ್ಯಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್. ಸರ್, ಈಗ ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರ ಕನೆಕ್ಟ್ ಆಗಿರೋಂಥ ಸಿಚುವೇಶನ್, ಸೊ ನಿಮಗೆ ಹಿಂಗೆ ಯಾವಾಗಿಂದ ಗೊತ್ತಾಯ್ತು ಅಂತ? ನಮಗೆ ಐ ಥಿಂಕ್ ನಾವು ಲಾಸ್ಟ್ ಇಯರೇ ನಮ್ಗೆ ಗೊತ್ತಿತ್ತು. ಲಾಸ್ಟ್ ಇಯರ್ ನಾನು ಹೇಳಿದ್ದು ಅಂದರೆ ದೇವರ ಕಾಮನ್ ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿದ್ದು. ಆ್ಯಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ತಿದ್ರು. ಆ್ಯಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮಗೆಲ್ಲ ಒಂದಷ್ಟು ಬಿರಿಯಾನಿಗೆಲ್ಲ ಮಾಡಿ ತಂದ್ಕೊಟ್ಟಿದ್ದು ಸೆಟ್ಟಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ. ಆ್ಯಂಡ್ ರೋಷನ್ ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಆ್ಯಂಡ್ ಸೋನಲ್ ವರ್ಷದ ಅವರಿಬ್ಬರು ಕಂಪ್ನಿ. ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಕಾಮನ್, ಎಲ್ಲ ಕಾಮನ್ ಫ್ರೆಂಡ್ಸ್. ಏನು ಮಾತಾಡಿದ್ರು ರೋಷನ್, ಏನಾದ್ರು ಹೇಳಿದ್ರ? ಈ ಅಂದರೆ ಈಗ ಇಂಡಸ್ಟ್ರಿ ಅವರ ಪರಿಚಯ ಆಯಿತು ಅವ್ರಿಗೆ? ಇಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಇಲ್ಲ. ಮೊದಲಿಂದ ಯಾಕೆ ಇದು ಇಷ್ಟು ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದರೆ ಅವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ತುಂಬ ಹೊಸದಿದೆ. ಈಗ ನಮಗೆ ನನ್ನ ಮದುವೆ ಮಾಡೋಕೆ ನಾನು ಲೈವೇ ಕೊಟ್ಬಿಟ್ಟಿದ್ದಾರೆ, ನನಗೆ ಗೊತ್ತದು ಏನು ಅಂತ ಅಂದ್ಬಿಟ್ಟು. ಅವರು ದೇ ಆರ್ ನಾಟ್ ಯೂಸ್ ಟು ದಿಸ್ ಎಟ್ ಎವ್ರಿಥಿಂಗ್. ಹಾಗಾಗಿ ಸ್ವಲ್ಪ ರಿಸ್ಟ್ರಿಕ್ಟ್. ಇಟ್ಸ್ ನಾಟ್ ದಟ್ ಮೀಡಿಯಾದ ರಿಸ್ಟ್ರಿಕ್ಷನ್ ಅಲ್ಲ, ರೋಷನ್ ಅವರ ಜರ್ನಿ ಅಂದರೆ ಅವರು ಕನೆಕ್ಟ್ ಆಗಿದ್ದಾಗ ಇಂಡಸ್ಟ್ರಿ ಪರ್ಸನ್ಗೆ ಅಂತ. ಅದೇ ಅಂದರೆ ಇದು ಏನು ಮಾಡ್ತಾ ಅಲ್ಲ, ಕಾಮನ್ ಫ್ರೆಂಡ್ಸ್, ತುಂಬ ಕಾಮನ್ ಫ್ರೆಂಡ್ಸ್ ಮುಖಾಂತರ ಅವರೂ ಪರಿಚಯ ಆಗಿದೆ. ಆ್ಯಂಡ್ ಅವರು ಗ್ರ್ಯಾಜುವಲಿ ಅರ್ಥ ಮಾಡ್ಕೊತಿದ್ದಾರೆ. ಸೊ ವಿಲ್ ಗೆಟ್ ಟು ನೋ ಥಿಂಗ್ಸ್.